ನಮಸ್ಕಾರ. ನಮ್ಮ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ, ತುಂಬಾನೇ ಕಷ್ಟ ಅಂತ ಅನ್ಸೋ ವಿಷಯಗಳನ್ನ ತಗೊಂಡು ಅದನ್ನ ಎಲ್ಲರಿಗೂ ಅರ್ಥ ಆಗೋ ಹಾಗೆ ಸರಳವಾಗಿ ಬಿಡಿಸಿ ಹೇಳ್ತೀವಿ. ಇವತ್ತು ನಾವು ಅದೇ ಕಲೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಂದ್ರೆ ಒಂದು ವಿಷಯವನ್ನ ಚೆನ್ನಾಗಿ ವಿವರಿಸೋದು ಹೇಗೆ ಅನ್ನೋದ್ರ ಬಗ್ಗೆ. ಹೌದು, ಯೋಚನೆ ಮಾಡಿ ನೋಡಿ. ಅರ್ಥನೇ ಆಗಲ್ಲ ಅನ್ನೋ ಒಂದು ವಿಷಯ ನಿಮ್ಮ ಮುಂದೆ ಬಂದಾಗ ಅದನ್ನ ಬೇರೆಯವರಿಗೆ ಹೇಗೆ ವಿವರಿಸ್ತೀರಿ? ಎಲ್ಲಿಂದ ಶುರು ಮಾಡಬೇಕು ಅಂತಾನೆ ಗೊತ್ತಾಗಲ್ಲ ಅಲ್ವಾ? ಬಹುಶಃ ಎಲ್ಲಿಂದಾನ? ಈ ತರಹದ ಒಂದು ಗಣಿತದ ಸೂತ್ರದಿಂದ? ನೋಡೋಕೆ ಇದು ತಾಂತ್ರಿಕವಾಗಿ ಸರಿ ಇರಬಹುದು, ಆದರೆ ಇದನ್ನ ನೋಡಿದ ತಕ್ಷಣ ಹೆಚ್ಚಿನವರಿಗೆ ತಲೆ ತಿರುಗುತ್ತೆ, ಇನ್ನಷ್ಟು ಗೊಂದಲ ಆಗುತ್ತೆ ಅಷ್ಟೇ. ಇಲ್ಲ, ಖಂಡಿತ ಇಲ್ಲ. ಒಂದು ಅದ್ಭುತ ವಿವರಣೆಯ ಅಸಲಿ ಸೀಕ್ರೆಟ್ ಏನಪ್ಪಾ ಅಂದ್ರೆ, ಒಂದು ಒಳ್ಳೆ ಕಥೆಯನ್ನ ಹುಡುಕೋದು. ಹೌದು, ಒಂದು ಕಥೆ. ಅದು ನಮಗೆ ಗೊತ್ತಿಲ್ಲದ ವಿಷಯದಿಂದ ನಮಗೆ ಈಗಾಗಲೇ ಗೊತ್ತಿರೋ ವಿಷಯಕ್ಕೆ ಒಂದು ಸೇತುವೆ ಥರ ಕೆಲಸ ಮಾಡುತ್ತೆ. ಸರಿ, ಆ ಕತೆ ಹುಡುಕೋಕೆ ಮುಂಚೆ ನಾವೊಂದು ಮುಖ್ಯವಾದ ಸಮಸ್ಯೆಯನ್ನ ಅರ್ಥ ಮಾಡ್ಕೋಬೇಕು. ಅದೇ ಈ ಸಂಕೀರ್ಣತೆಯ ಗೋಡೆ. ಕೇವಲ ಫ್ಯಾಕ್ಟ್ಸ್ ಅಥವಾ ಸತ್ಯಾಂಶಗಳನ್ನ ಒಂದರ ಮೇಲೊಂದು ಹೇಳ್ತಾ ಹೋದ್ರೆ ಅದು ಹತ್ತೋಕೆ ಆಗದ ಒಂದು ದೊಡ್ಡ ಗೋಡೆ ಥರ ಅನ್ಸುತ್ತೆ. ಇದಕ್ಕೆ ವಿಡಿಕೋದಲ್ಲಿರೋ ತಜ್ಞರು ಏನ್ ಹೇಳ್ತಾರೆ ನೋಡಿ. ಒಂದು ವಿಡಿಯೋ ಜನರನ್ನ ಆಕರ್ಷಿಸಿ ಏನಾದ್ರೂ ಮಾಡೋಕೆ ಪ್ರೇರೇಪಿಸ್ತೆ, ಇನ್ನೊಂದು ವಿಡಿಯೋನ ಜನ ಸುಮ್ಮನೆ ಸ್ಕ್ರೋಲ್ ಮಾಡಿ ಮುಂದೆ ಹೋಗ್ತಾರೆ. ಇವೆರಡರ ನಡುವಿನ ವ್ಯತ್ಯಾಸ ಇರೋದು ಆ ವಿಡಿಯೋದಲ್ಲಿರೋ ಕಥೆಯಲ್ಲಿ, ಅದರ ಪ್ರೊಡಕ್ಷನ್ ಬಜೆಟ್ನಲ್ಲ ಅಂತ. ಡೆಸ್ಕ್ರಿಪ್ಟ್ನ ಸ್ಕ್ರಿಪ್ಟ್ ರೈಟಿಂಗ್ ಗೈಡ್ ಕೂಡ ಇದನ್ನೇ ಹೇಳುತ್ತೆ. ಒಂದು ಒಳ್ಳೆ ಕತೆ ಹೇಳೋದ್ರಿಂದ ಏನಾಗುತ್ತೆ ಅಂದ್ರೆ, ವೀಕ್ಷಕರ ಜೊತೆ ಒಂದು ಭಾವನಾತ್ಮಕ ಸಂಬಂಧ ಬೆಳೆಯುತ್ತೆ. ಇದರಿಂದ ಆ ವಿಷಯ ಅವರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ, ನೆನ್ಪಿನಲ್ಲೂ ಉಳಿಯುತ್ತೆ. ಹಾಗಾದ್ರೆ ಈ ಸಂಕೀರ್ಣತೆ ಅನ್ನೋ ಗೋಡೆಯನ್ನ ಒಡೆದಾಕೋಕೆ ಇರೋ ಕೀಲಿಕೈ ಯಾವುದು? ಉತ್ತರ ತುಂಬಾ ಸರಳ. ಅದೇ ಒಂದು ಶಕ್ತಿಯುತವಾದ ಸಾದೃಶ್ಯ, ಅಂದ್ರೆ ಅನಾಲಜಿ. ಸಾದೃಶ್ಯ ಅಂದ್ರೆ ಏನು ಅಂತ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಸಿಂಪಲಾಗಿ ಹೇಳೋದಾದ್ರೆ, ಎರಡೂ ಬೇರೆ ಬೇರೆ ವಿಷಯಗಳ ನಡುವೆ ಹೋಲಿಕೆ ಮಾಡೋದು. ಇದರಲ್ಲಿ ಒಂದು ವಿಷಯ ಕೇರುಗಲಿಗೆ ಈಗಾಗಲೇ ಚೆನ್ನಾಗಿ ಗೊತ್ತಿರುತ್ತೆ, ಅದನ್ನೇ ಬಳಸ್ಕೊಂಡು ಗೊತ್ತಿಲ್ಲದ ವಿಷಯವನ್ನ ವಿವರಿಸೋದು. ಬನ್ನಿ, ಇದಕ್ಕೊಂದು ಅದ್ಭುತವಾದ ಉದಾಹರಣೆ ನೋಡೋಣ. ಹೂಡಿಕೆದಾರರಾದ ಮಾರ್ಕ್ ಆಂಡ್ರೀಸನ್ ಇಡೀ ಟೆಕ್ ಇಂಡಸ್ಟ್ರಿಯನ್ನ ವಿವರಿಸೋಕೆ ಒಂದು ಸಿಂಪಲ್ ಸಾದೃಶ್ಯವನ್ನ ಬಳಸ್ತಾರೆ. ಅದನ್ನ ಅವರ ಪಾಲುದಾರ ಕ್ರಿಸ್ ಡಿಕ್ಸನ್ ಡಿಫೈನ್ ಮಾಡಿದ್ದಾರೆ. ಅವರ ಪ್ರಕಾರ ಟೆಕ್ ಸ್ಟಾರ್ಟಪ್ಗಳು 2 ಹಂತದಲ್ಲಿ ಇರ್ತಾವಂತೆ. ಒಂದು ಹುಡುಕಾಟದ ಹಂತ, ಅಂದ್ರೆ ಗೊತ್ತಿಲ್ಲದ ದಾರಿಯಲ್ಲಿ ಹೋಗ್ತಾ ಹೊಸ ಅವಕಾಶಗಳಿಗಾಗಿ, ಹತ್ತೋಕೆ ಹೊಸ ಬೆಟ್ಟಗಳಿಗಾಗಿ ಹುಡುಕೋದು. ಇನ್ನೊಂದು ಬೆಟ್ಟ ಹತ್ತುವ ಹಂತ, ಅಂದ್ರೆ ಸಿಕ್ಕಿರೋ ಒಂದು ಒಳ್ಳೆ ಅವಕಾಶವನ್ನ ಬಳಸ್ಕೊಂಡು ವೇಗವಾಗಿ ಬೆಳೆಯೋದು. ಸರಿ, ಸ್ಟಾರ್ಟಪ್ಗಳ ಬಗ್ಗೆ ಈ ಕಥೆ ಕೇಳೋಕೆ ಚೆನ್ನಾಗಿದೆ. ಆದ್ರೆ ಇದಕ್ಕೂ ನಾವು ಮೊದಲು ನೋಡಿದ ಆ ಕಷ್ಟಕರವಾದ ಎಐ ಗಣಿತಕ್ಕೂ ಏನ್ ಸಂಬಂಧ? ಇಲ್ಲೇ ನೋಡಿ ಸಾಮೆ ಇಂಟ್ರೆಸ್ಟಿಂಗ್. ಈ ಸರಳ ಕತೆ ಆ ಸಂಕೀರ್ಣವಾದ ಗಣಿತದ ಸೂತ್ರವನ್ನ ಅರ್ಥ ಮಾಡ್ಕೊಳ್ಳೋಕೆ ಹೇಗೆ ಸಹಾಯ ಮಾಡುತ್ತೆ ಅಂತ. ನೆನ್ಪಿದ್ಯಾ ಆ ಫಾರ್ಮುಲಾ? ಅದು ಒಂದು ಎಐ ಆಪ್ಟಿಮೈಸರ್ಗೆ ಸಂಬಂಧಿಸಿದ್ದು. ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ಎಐ ಮಾಡೆಲ್ ಯಾವುದಾದ್ರೂ ಸಮಸ್ಯೆಗೆ ಬೆಸ್ಟ್ ಪರಿಹಾರ ಕಂಡುಹಿಡಿಯೋಕೆ ಬಳಸೋ ಒಂದು ಸ್ಟ್ರಾಟಜಿ ಅಥವಾ ತಂತ್ರ ಅದು. ಮಷೀನ್ ಲರ್ನಿಂಗಲ್ಲಿ ಏನಾಗುತ್ತೆ ಅಂದ್ರೆ, ಪ್ರತಿಯೊಂದು ಮಾಡೆಲ್ ಕೂಡ ಒಂದು ಸಂಕೀರ್ಣವಾದ ಭೂಪ್ರದೇಶದಲ್ಲಿ ದಾರಿ ಹುಡುಕ್ತಾ ಇರುತ್ತೆ. ಅದನ್ನ ಲಾಸ್ ಫಂಕ್ಷನ್ ಅಂತ ಕರೀತಾರೆ. ಆ ಪ್ರದೇಶದಲ್ಲೇ ಅತೀ ತಗ್ಗಾದ ಜಾಗ, ಅಂದ್ರೆ ಕಣಿವೆ, ಪರ್ಫೆಕ್ಟ್ ಉತ್ತರವನ್ನ ಸೂಚಿಸುತ್ತೆ. ಎತ್ತರದ ಶಿಖರಗಳು ತಪ್ಪು ಉತ್ತರಗಳನ್ನ ಸೂಚಿಸುತ್ತೆ. ಹಾಗಾದ್ರೆ ಎಐ ಆಪ್ಟಿಮೈಸರ್ ಅಂದ್ರೆ ಏನು? ಅದು ಆ ಭೂಪ್ರದೇಶದಲ್ಲಿ ಅತೀ ತಗ್ಗಾದ ಕಣಿವೆಯನ್ನ ತಲುಪೋಕೆ ಬಳಸೋ ಒಂದು ಬೆಟ್ಟ ಹತ್ತುವ ತಂತ್ರ ಅಷ್ಟೇ. ಆದ್ರೆ ಇಲ್ಲಿ ಒಂದು ವ್ಯತ್ಯಾಸ. ಇದು ಬೆಟ್ಟವನ್ನ ಮೇಲಕ್ಕೆ ಹತ್ತುತ್ತಿಲ್ಲ, ಬದಲಾಗಿ ಕೆಳಕ್ಕೆ ಇಳಿಯುತ್ತಿದೆ, ಅಂದ್ರೆ ಕಣಿವೆಯ ತೆಳಕ್ಕೆ. ನೋಡಿದ್ರಾ? ಈ ಸಾದೃಶ್ಯವನ್ನ ಬಳಸಿದ ತಕ್ಷಣ ಏನಾಯ್ತು? ಅರ್ಥನೇ ಆಗದಿದ್ದ ತಾಂತ್ರಿಕ ಪದಗಳು ಮಂಜು ಕವಿದ ಬೆಟ್ಟದಲ್ಲಿ ಅತಿ ತಗ್ಗಾದ ಕಣಿವೆಯನ್ನು ಹುಡುಕುತ್ತಾ ಹೊರಟ ಪಾದಯಾತ್ರಿಕ ಅನ್ನೋ ಸುಲಭವಾದ ಅರ್ಥಪೂರ್ಣವಾದ ಕಥೆಯಾಗಿ ಬದಲಾಯಿತು. ಈ ಪ್ರಕ್ರಿಯೆಯಿಂದ ನಮಗೆ ಒಂದು ಅದ್ಭುತವಾದ ಟೂಲ್ ಕಿಟ್ ಸಿಗುತ್ತೆ. ಇದನ್ನ ಬಳಸಿ ಯಾರು ಬೇಕಾದ್ರೂ ಯಾವುದೇ ವಿಷಯವನ್ನಾದ್ರೂ ಸುಲಭವಾಗಿ ವಿವರಿಸಬಹುದು. ಈ ಫ್ರೇಮ್ವರ್ಕ್ ಹೆಸರು ಮೊದಲು ನಂತರ ಸೇತುವೆ. ತುಂಬಾ ಸಿಂಪಲ್. ಮೊದಲನೇ ಸ್ಟೆಪ್, ಮೊದಲಿನ ಸ್ಥಿತಿಯನ್ನ ತೋರಿಸಿ, ಅಂದ್ರೆ ಗೊಂದಲಮಯವಾದ ಸಮಸ್ಯೆಯನ್ನ ಮುಂದಿಡಿ. ಎರಡನೇ ಸ್ಟೆಪ್, ನಂತರದ ಸ್ಥಿತಿಯನ್ನ ತೋರಿಸಿ, ಅಂದ್ರೆ ಸಮಸ್ಯೆ ಬಗೆಹರಿದ ಮೇಲೆ ಎಲ್ಲವೂ ಎಷ್ಟು ಸ್ಪಷ್ಟವಾಗಿರುತ್ತೆ ಅಂತ ವಿವರಿಸಿ. ಕೊನೆಯದಾಡಿ ಆ ಸೇತುವೆಯನ್ನ ಪರಿಚಯಿಸಿ, ಅಂದ್ರೆ ಆ ಮೊದಲಿನ ಸ್ಥಿತಿಯಿಂದ ನಂತರದ ಸ್ಥಿತಿಗೆ ಕರೆದೊಯ್ಯುವ ಕಥೆ ಅಥವಾ ಸಾದೃಶ್ಯವನ್ನ. ಈ ಫ್ರೇಮ್ವರ್ಕ್ ಜೊತೆಗೆ ಕೆಲವು ಮುಖ್ಯವಾದ ತತ್ವಗಳೂ ಇವೆ. ಯಾವಾಗಲೂ ಒಂದು ಕುತೂಹಲಕಾರಿ ವಿಷಯದೊಂದಿಗೆ ಮಾತು ಶುರು ಮಾಡಿ. ಪರಿಹಾರ ಹೇಳಕ್ ಮುಂಚೆ ಸಮಸ್ಯೆನ ಸರಿಯಾಗಿ ವಿವರಿಸಿ. ಸರಳ ಮಾತಾಡೋ ತರಹದ ಭಾಷೆನ ಬಳಸಿ. ಸಾಧ್ಯವಾದಷ್ಟು ದೃಶ್ಯಗಳನ್ನ ಬಳಸಿ, ಅವು ನಿಮ್ಮ ಬೆಸ್ಟ್ ಫ್ರೆಂಡ್ಸ್.
ಮತ್ತು ನೈಜ ಜೀವನದ ಉದಾಹರಣೆಗಳನ್ನು ಕೊಡಿ. ಕೊನೆಗೆ ಒಂದು ಸ್ಪಷ್ಟವಾದ ಸಾರಾಂಶದೊಂದಿಗೆ ಮುಗಿಸಿ. ಇದು ಕೇವಲ ಮಾತಲ್ಲ. ಮೆಷಿನ್ ಲರ್ನಿಂಗ್ ತರಹದ ಕಷ್ಟಕರ ವಿಷಯಗಳನ್ನು ಹೇಗೆ ಬೋಧಿಸಬೇಕು ಅನ್ನೋ ಸಂಶೋಧನೆಗಳು ಇದನ್ನೇ ಹೇಳ್ತವೆ. ಅತ್ಯುತ್ತಮ ತಂತ್ರಗಳು ಯಾವಾಗಲೂ ಕಷ್ಟಕರವಾದ ಪರಿಕಲ್ಪನೆಗಳನ್ನು ನೈಜ ಪ್ರಪಂಚದ ಉದಾಹರಣೆಗಳಿಗೆ ಜೋಡಿಸ್ತವೆ. ಶಿಕ್ಷಕರು ಜ್ಞಾನದ ಅಂತರವನ್ನು ಕಡಿಮೆ ಮಾಡಲು ಹೇಗೆ ನಿರ್ದಿಷ್ಟ ತಂತ್ರಗಳನ್ನು ಬಳಸ್ತಾರೋ ಹಾಗೆಯೇ ಉತ್ತಮ ವಿವರಣೆಗೆ ಸರಿಯಾದ ಸಾಧನಗಳು ಬೇಕಾಗ್ತವೆ. ಹಾಗಾದ್ರೆ ಇವತ್ತಿಂದ ನಾವು ಕಲಿಬೇಕಾದ ಪಾಠ ಏನು? ಒಂದು ವಿಷಯವನ್ನ ವಿವರಿಸೋದು ಅಂದ್ರೆ ಎಲ್ಲವನ್ನೂ ತಿಳಿದುಕೊಂಡಿರೋದು ಅಂತಲ್ಲ. ಬದಲಾಗಿ ಗೊಂದಲದಿಂದ ಸ್ಪಷ್ಟತೆಗೆ ಕರೆದೊಯ್ಯುವ ಸರಿಯಾದ ಕಥೆಯನ್ನ, ಸರಿಯಾದ ಸೇತುವೆಯನ್ನ ಕಟ್ಟೋದು ಹೇಗೆ ಅಂತ ತಿಳಿದುಕೊಂಡಿರೋದು. ಹಾಗಾದ್ರೆ ಮುಂದೆ ನೀವು ಯಾವ ಸಂಕೀರ್ಣ ವಿಷಯವನ್ನ ಈ ರೀತಿ ಸರಳಗೊಳಿಸಲು ಪ್ರಯತ್ನಿಸ್ತೀರಿ?